ಅಂದ ಚಂದದಿಂದ ಕಣ್ಮನ ಸೆಳೆಯುವ 10 ಹಲವು ಬಗೆಯ ಪುಷ್ಪಗಳ ಬೆರಗು ಮೂಡಿಸುವಂತಹ ಲೋಕವೇ ಮಂಜಿನ ನಗರಿಯಲ್ಲಿ ಸೃಷ್ಟಿಯಾಗಿದೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಮಡಿಕೇರಿಯ ರಾಜಾಸೀಟ್ನಲ್ಲಿ ಇಂದಿನಿಂದ ಫಲಪುಷ್ಪ ಪ್ರದರ್ಶನ ಆರಂಭಗೊಂಡಿದ್ದು ಹೂವುಗಳ ಸಾಮ್ರಾಜ್ಯ ಮನಸೂರೆಗೊಳ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಹೂವುಗಳ ಹಬ್ಬಕ್ಕೆ ಸಾವಿರಾರು ಮಂದಿ ಆಗಮಿಸಿ ಹೂವಿನ ಸೊಬಗನ್ನು ವೀಕ್ಷಿಸಿ ಆನಂದ ಪಡ್ತಿದ್ದಾರೆ. ಜೊತೆಗೆ ಹಣ್ಣು ಹಂಪಲು, ತೋಟಗಾರಿಕಾ ಫಲಗಳು ಆಕರ್ಷಿಸುತ್ತಿವೆ. ರಾಜಾಸೀಟು ಒಳಗೆ ಎಂಟ್ರಿಯಾಗಿ ಮುಂದೆ ಸಾಗ್ತಿದ್ದಂತೆ ಬಲಬದಿಯಲ್ಲಿ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದ ಕಲಾಕೃತಿ ಗಮನ ಸೆಳೆಯುತ್ತಿದೆ. ಕೆಂಪು, ಬಿಳಿ ಮತ್ತು ಹಳದಿ ಬಣ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಜಾತಿಯ ಸುಮಾರು 5 ಲಕ್ಷ ಹೂಗಳಿಂದ ಅಲಂಕಾರಗೊಂಡು ನೈಜ ದೇವಾಲಯದಂತೆ ಕಾಣ್ತಿರುವ ಕಲಾಕೃತಿಗೆ ನೋಡುಗರು ಫಿದಾ ಆಗಿದ್ದಾರೆ. ಅಮೋಘವಾಗಿ ಮೂಡಿಬಂದಿರುವ ದೇವಾಲಯದ ಕಲಾಕೃತಿ ಈ ಬಾರಿಯ ವಿಶೇಷತೆಯಾಗಿದ್ದು, ಜನರು ಪಾದರಕ್ಷೆ ಕಳಚಿಟ್ಟು ಭಕ್ತಿಭಾವದಿಂದ ಫೋಟೋ ತೆಗೆಸಿಕೊಳ್ತಿರುವ ದೃಶ್ಯ ಕಂಡು ಬರ್ತಿದೆ. ಕರ್ನಾಟಕ ಜೇನಿನ ಜೇಂಕಾರ ಹಾಗೂ ಕೊಡಗು ಜೇನಿನ ಕೂರ್ಗ್ ಹನಿ ಬ್ರ್ಯಾಂಡ್ಗಳ ವಿವಿಧ ಕಲಾಕೃತಿಗಳು ಪ್ರಮುಖ ಆಕರ್ಷಣೆಯಾಗಿದೆ. ಗಣರಾಜ್ಯೋತ್ಸವದ ಪ್ರಯುಕ್ತ ನಿರ್ಮಾಣಗೊಂಡಿರುವ ವಿಂಟೇಜ್ ಕಾರ್, ಯೋಧ, ಪಿರಂಗಿ, ರಾಷ್ಟ್ರಧ್ವಜದ ಕಲಾಕೃತಿ ದೇಶಭಕ್ತಿ ಮೂಡಿಸುವಂತಿದೆ. ಪುಟ್ಟ ಮಕ್ಕಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಬಾರ್ಬಿ ಡಾಲ್, ಡೋರೆಮಾನ್, ಮೋಟು ಪತ್ಲು ಕಲಾಕೃತಿಗಳ ಫೋಟೋ ಫ್ರೇಮ್, ಸೆಲ್ಫಿ ಝೋನ್ ನಿರ್ಮಾಣಗೊಂಡಿದೆ. ವಿವಿಧ ಕ್ಷೇತ್ರಗಳ ಗಣ್ಯರ ಕಲಾಕೃತಿಗಳನ್ನು ಹಣ್ಣು ತರಕಾರಿಗಳಿಂದ ಕೆತ್ತನೆ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿದೆ. ಹೂಕುಂಡಗಳು ಹಾಗೂ ಬೆಡ್ಗಳಲ್ಲಿ ಸುಮಾರು 2,000 ವಿವಿಧ ಜಾತಿಯ ಹೂಗಳು ನೋಡುಗರ ಕಣ್ಕುಕ್ಕುತ್ತಿವೆ. ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂವು, ಝೀನಿಯಾ, ಡಯಾಂಥಸ್, ಇಂಪೇಷಿಯನ್ಸ್, ವಿಂಕಾರೋಸಿಯಾ, ಕಾಕ್ಸ್ಕಾಂಬ್, ಡೇಲಿಯಾ ಮತ್ತಿತರ ಹೂಗಳು ತಮ್ಮದೇ ಸುಂದರ ಲೋಕವನ್ನು ಸೃಷ್ಟಿಸಿಕೊಂಡು ನೋಡುಗರಿಗೆ ಮುದಗೊಳಿಸುತ್ತಿವೆ. ಬಹುತೇಕ ಕಣ್ಮರೆಯಾಗಿರುವ ಹಾಗೂ ಅಪರಿಚಿತವಾಗಿರುವ ನಾನಾ ಬಗೆಯ ಹೂಗಳು ಪ್ರದರ್ಶನದಲ್ಲಿ ಕಂಡುಬಂತು. 2025ನೇ ಇಸ್ವಿನಲ್ಲಿ ತೋಟಗಾರಿಕೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ನಾವು ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ಮಡಿಕೇರಿ ನಗರದ ರಾಜಾಸೀಟ್ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವರ್ಷ ವಿಶೇಷವಾಗಿ ನಾವು ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿರುವ ಪ್ರಸಿದ್ಧವಾದಂತಹ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ಆಕೃತಿಯನ್ನು ಸುಮಾರು 5ರಿಂದ 6 ಲಕ್ಷ ಹೂಗಳನ್ನ ಬೇರೆ ಬೇರೆ ಗುಲಾಬಿ, ಆಸ್ಟರ್ ಈ ರೀತಿ ಬೇರೆ ಬೇರೆ ಹೂಗಳನ್ನ ಉಪಯೋಗ ಮಾಡಿ ಕಲಾಕೃತಿಯನ್ನು ರಚನೆ ಮಾಡಿದ್ದೇವೆ. ಜೊತೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿಯಾಗುವಂಥ ಜೇನನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಬೇಕು, ಪ್ರಸಿದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಝೇಂಕಾರ ಅನ್ನೋ ಹೆಸರಿನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಟ್ರೇಡ್ ಮಾರ್ಕನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಅದನ್ನು ಪ್ರಸಿದ್ಧಿ ಮಾಡಬೇಕು, ಜನರಿಗೆ ಗೊತ್ತು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅದನ್ನು ಝೇಂಕಾರವನ್ನು ನಾವು ಈ ಸಲ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೊಡಗು ಜೇನು ಅಂತ ಹೇಳಿದರೆ ಭಾಳ ಪ್ರಸಿದ್ಧವಾಗಿದೆ. ಮಡಿಕೇರಿ ಜೇನು ಅಂತ ಹೇಳಿದರೆ ಕೂರ್ಗ್ ಹನಿ ಬ್ರ್ಯಾಂಡ್ನಲ್ಲೇ ಪ್ರಸಿದ್ಧವಾಗಿದೆ. ಅದನ್ನು ಸಹ ನಾವು ಪ್ರಸ್ತುತಪಡಿಸಿದ್ದೇವೆ. ಒಟ್ಟಲ್ಲಿ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಅದು ಜೇನಿನ ಬಗ್ಗೆ ಮಹತ್ವ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದರದ್ರ ಮಹತ್ವವನ್ನು ಸಾರಲಿಕ್ಕೆ ನಾವು ಅದನ್ನು ಕಲಾಕೃತಿ ರಚನೆ ಮಾಡಿದ್ದೇವೆ. ಜೊತೆಗೆ ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಪ್ರೇರಣೆ ಆಗುವಂಥ ಮತ್ತು ಮನರಂಜನೆ ಆಗಿರುವಂಥ ಅನೇಕ ಕಲಾಕೃತಿಗಳನ್ನ ರಚನೆ ಮಾಡಿದ್ದೇವೆ. ಜೊತೆಗೆ ಬೇರೆ ಬೇರೆ ಮಹಾಪುರುಷರ ಕೆತ್ತನೆಗಳನ್ನ ನಾವು ವಿವಿಧ ತರಕಾರಿಗಳು, ಹಣ್ಣುಗಳು ಉಪಯೋಗ ಮಾಡಿ ಅದನ್ನು ಕೆತ್ತನೆ ಮಾಡಿದ್ದೇವೆ. ಒಟ್ಟಾರೆ ಫಲಪುಷ್ಪ ಪ್ರದರ್ಶನ ಏನಂತ ಹೇಳಿದರೆ ಜನರಿಗೆ ಮನರಂಜನೆ ಆಗಿರಬೇಕು, ಅದ್ರ ಜೊತೆಗೆ ಕೆಲವು ಸಂದೇಶಗಳನ್ನ ಸಾರಬೇಕು. ಅವರಿಗೆ ನಮ್ಮ ಪರಿಸರದ ಬಗ್ಗೆ, ಜೇನಿನ ಬಗ್ಗೆ, ಹಣ್ಣು, ಹೂವು, ತರಕಾರಿಗಳ ಬಗ್ಗೆ ಈ ರೀತಿ ಮಾಡಬೇಕು. ಜೊತೆಗೆ ನಮಗೆ ಸಾರ್ವಜನಿಕರಿಗೆ, ರೈತರಿಗೆ ಉಪಯೋಗವಾದಂತಹ ಸುಮಾರು 60 ಮಳಿಗೆಗಳನ್ನ ಮಾಡಿದ್ದೇವೆ. ಅಲ್ಲಿ ಬೇರೆ ಬೇರೆ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಬೇರೆ ಬೇರೆ ಸ್ಪೈಸಸ್ ಗಿಡಗಳನ್ನ ಮಾರಾಟ ಮಾಡುವಂಥದ್ದು, ಯಂತ್ರಗಳನ್ನ ಮಾರಾಟ ಮಾಡುವಂಥದ್ದು,
ತರಕಾರಿ ಬೀಜಗಳನ್ನ ಮಾರಾಟ ಮಾಡೋದು, ಹೂವಿನ ಬೀಜಗಳನ್ನ ಮಾರಾಟ ಮಾಡುವಂಥದ್ದು, ಈ ರೀತಿ ಅನೇಕ ಮಳಿಗೆಗಳನ್ನ ನಾವು ಹಾಕಿದ್ದೇವೆ. ಅದರ ಪ್ರಯೋಜನ ಪಡ್ಕೊಳ್ಬೇಕು. ಒಟ್ಟಾರೆ ಜನರಿಗೆ ಮನೋರಂಜನೆ ಜೊತೆಗೆ ಅವ್ರಿಗೆ ಉಪಯೋಗವಾದಂಥ ಅನೇಕ ಮಾಹಿತಿಗಳನ್ನ ನೀಡಲಿಕ್ಕೆ ನಾವು ಈ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದೇವೆ. ಮತ್ತು 4 ದಿವಸ ಏರ್ಪಡಿಸಿದ್ದೇವೆ. ಇವತ್ತು 24ನೇ ತಾರೀಕು 4 ಗಂಟೆ. ಶುಕ್ರವಾರ ಮೊದಲ ದಿನವಾದ್ರಿಂದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು. ನಾಳೆಯಿಂದ 2 ದಿನ ವೀಕೆಂಡ್ ರಜೆ ಇರೋದ್ರಿಂದ ರಾಜಾಸೀಟ್ಗೆ ಪ್ರವಾಸಿಗರ ದಂಡೆ ಹರಿದು ಬರಲಿದೆ. ಫ್ಲವರ್ ಶೋ ಮೂಲಕ ಕೃಷಿಕರಿಗೆ ವೈವಿಧ್ಯಮಯ ಫಲ ಪುಷ್ಪ ತಳಿಗಳ ಪರಿಚಯವೂ ಆಗಲಿದೆ. ಪ್ರಕೃತಿಯ ಸೊಬಗು ಅರಿಯುವ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಸಂತಸ ಪಡಬಹುದಾಗಿದೆ.